ಈಗ ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಅಸೆಂಬ್ಲಿಗೂ ಒಂದು 10 ತಿಂಗಳಲ್ಲಿ ಇದ್ದಕ್ಕಿದ್ದಂಗೆ 60 ಲಕ್ಷ 70 ಲಕ್ಷ ಮತದಾರರು ಹೆಂಗೆ ಇಲ್ಲಿಂದ ಉದ್ಭವ ಆಗ್ತಾರೆ? ಅದು ಅನುಮಾನಕ್ಕೆ ಎಡೆ ಕೊಡುತ್ತಾ ಎಡೆ ಕೊಡೋದಿಲ್ವಾ? ನೀವೇ ಹೇಳಿ. ಆ ಅನುಮಾನದ ಮೇಲೆ ಅವರು ಅದನ್ನ ಆಳವಾಗಿ ಅದ್ರ ಬಗ್ಗೆ ಹೆಚ್ಚು ವಿಸ್ತೃತವಾಗಿ ತನಿಖೆನ ಅಥವಾ ಅವರ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಂತಿಮವಾಗಿ ಏನು ಸರಿ ಅಂತಕ್ಕಂಥದ್ದು ಮನದಟ್ಟಾಗ್ತದೆ ಅದನ್ನ ನಿಮ್ಗೆಲ್ಲ ತಿಳಿಸೋಣ. ಆಮೇಲೆ ಸುರ್ಜೇವಾಲಾಗೆ ಸೆಕ್ರೆಟರಿಗಳನ್ನ ಅಧಿಕಾರಿಗಳನ್ನ ಕರೆದು ಮಾತಾಡುವಂತ ಒಂದು ಎಲಿಜಿಬಿಲಿಟಿ ಏನಾರು ಇದೆಯಾ ಸರ್? ಅವರು ಪಕ್ಷದ ನೋಡ್ರಿ, ಪಕ್ಷದಲ್ಲಿ ಯಾರನ್ನು ಬೇಕಾದ್ರೂ ಕರಿಬಹುದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಂವಿಧಾನಿಕ ವಿರೋಧವಾದಂತ ಕೃತ್ಯ. ಎಲ್ಲಿ ಅಲ್ಲಲ್ಲ, ಆಗ ನಾನು ಆ ಸಭೆಯಲ್ಲಿದ್ದೆ. ಆ ಸಭೆಯಲ್ಲಿ ಮೊದಲನೇ DCM ಅವರು ಸಭೆ ಕರೆದಿರೋ ಅಧ್ಯಕ್ಷರು. ಆ ಸಭೆಯಲ್ಲಿ ಅಧಿಕಾರಿಗಳ ಸಭೆ ನಡೀತಾ ಇತ್ತು. ಅವರು ಅಲ್ಲೇ ಇದ್ರಲ್ಲ, ಬಂದು ಮಾತಾಡಿ ಹೋದ್ರು. ಅವರೇನು ಅಲ್ಲಿನ ನಡವಳಿಕೆಗಳಲ್ಲಿ ಯಾವುದು ಭಾಗಿಯಾಗಲಿಲ್ಲ, ನಡವಳಿಕೆನಲ್ಲಿ ಏನು ಭಾಗಿಯಾಗಲಿಲ್ಲ. ಅವರು ಅಲ್ಲಿನೇ ಉಳಿದಿದ್ದರಿಂದ, ಕೆಳಗಡೆ ಸಭೆ ನಡೀತಾ ಇದ್ದಿದ್ದರಿಂದ, ಬೆಂಗಳೂರಿನಿಗೆ ಸಂಬಂಧಪಟ್ಟಂತೆ ಸಭೆ ಇದ್ದಿದ್ದರಿಂದ ಬಂದು ಅಲ್ಲಿ ಉಭಯ ಕುಶಲೋಪರಿ ಕೇಳಿ ಹೊರಟ್ರೆ ಹೊರತು ಅಲ್ಲಿ ಯಾವುದೇ ರೀತಿಯ ಸಲಹೆಗಳಾಗ್ಲಿ ಚರ್ಚೆ ಆಗ್ಲಿ ಏನು ಅವರು ಭಾಗವಹಿಸಿಲ್ಲ. ಅದರಲ್ಲಿ ಸೆಕ್ರೆಟರಿಗಳನ್ನ ಕೆಲವರನ್ನ ಕರೆದಿದ್ರು, ಕೆಲವು ಇಲಾಖಾ ಸೆಕ್ರೆಟರಿಗಳನ್ನ ಕರೆದು ಅಧಿಕ ಮಾಹಿತಿಗಳನ್ನ ಪಡ್ಕೊಂಡ್ರು ಅನ್ನುವಂತ. ನಾನು ಈಗಾಗಲೇ ಹೇಳಿದ್ದೀನಲ್ಲ, ಅವರು ಇಲಾಖೆಯ ಅಧಿಕಾರಿಗಳನ್ನ ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ. ಅವರು ಶಾಸಕರನ್ನ ಮತ್ತೆ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಯಾರನ್ನ ಬೇಕಾದ್ರೂ ಕರೆದು ಅವರಿಂದ ಏನ್ ಮಾಹಿತಿ ಬೇಕಾದ್ರೂ ಕೇಳ್ಬೋದು, ಏನ್ ಪ್ರಶ್ನೆ ಬೇಕಾದ್ರೂ ಅವ್ರನ್ನ ಮಾಡ್ತಕ್ಕಂಥ ಹಕ್ಕು ಅವ್ರಿಗಿರ್ತದೆ. ಅಧಿಕಾರಿಗಳನ್ನ ಕರೆದು ಅವರಿಂದ ಇವರು ಮಾಹಿತಿ ಪಡಿತಕ್ಕಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿಯ ಕಾನೂನುಬದ್ಧ ಅವಕಾಶ ಇಲ್ಲ. ನೋಡಿ, ನಿಮ್ದು ಅದೇ ತಪ್ಪು. ಸುಮಾರು ಇವ್ರು ಬರೋದಕ್ಕಿಂತ ಮುಂಚಿತವಾಗಿ ಎಲ್ರಿಗೂ ಪತ್ರ ಬರೆದಿದ್ರು. ಈಗ ಪತ್ರ ಬರೆದ ಹಿನ್ನೆಲೆಯಲ್ಲಿ ಯಾರು ಕೂಡ ಪ್ರಪೋಸಲ್ ಕೊಟ್ಟಿರಲಿಲ್ಲ. ಈಗ ಮತ್ತೊಮ್ಮೆ ಮುಖ್ಯಮಂತ್ರಿಗಳೇ ಸಹಿ ಮಾಡಿ ಮತ್ತೆ ಎಲ್ಲ ಶಾಸಕರುಗಳಿಗೆ ಸಚಿವರುಗಳಿಗೆ ಪತ್ರ ಬರೆದು 31ನೇ ತಾರೀಕು ಒಳಗಡೆ ನೀವು ನಿಮಗೆ ಯಾವ ಕಾಮಗಾರಿ ಬಗ್ಗೆ ಪಟ್ಟಿ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಇದು ಪ್ರಕ್ರಿಯೆ ಅವ್ರು ಬಂದ ಮೇಲೆ ಪ್ರಾರಂಭ ಆಗಿದ್ದು ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದದ್ದು. ಸರ್, ಈಗ ಶಾಸಕರ ಒಂದು ಸುರ್ಜೇವಾಲಾ ಮೀಟಿಂಗ್ ಬಳಿಕ ಮ್ಯಾಜಿಕ್ ನಂಬರ್ ಜಾಸ್ತಿ ಮಾಡ್ಕೊಳ್ಳಿ ಸಿಎಂ ಸ್ಟ್ರಾಟಜಿ ಮಾಡ್ತಿದ್ದಾರೆ ಅಂತ ಚರ್ಚೆ ಮಾಡೋರಿಗೆ ನಾವು ನೋಡಪ್ಪ, ಚರ್ಚೆ ಮಾಡ್ತಕ್ಕಂಥವ್ರು ಅವರವರ ಒಂದು ಆಂಗಲ್ ಅಲ್ಲಿ ಅವರವರು ಚರ್ಚೆ ಮಾಡ್ಕೋತಾರೆ. ಅದ್ರದ್ದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ವಾಸ್ತವ ಸ್ಥಿತಿ ಏನಂದ್ರೆ, ಸುರ್ಜೇವಾಲಾ ಅವರು ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲ ಶಾಸಕರುಗಳಿಗೂ ಕೂಡ ಆಯಾ ಸಂಬಂಧಪಟ್ಟ ಕಚೇರಿಗಳಿಂದ ಮಾಹಿತಿ ಹೋಗಿತ್ತು. ಪ್ರಪೋಸಲ್ ಕೊಡಿ ಅಂತ ಕೊಟ್ಟಿಲ್ಲ ಇನ್ನು. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಅಂತಿಮವಾಗಿ ಗಡುವನ್ನು ಕೊಟ್ಟು 31 ಒಳಗಡೆ ಕೊಡಿ ಅಂತ ಕೇಳಿದ್ದಾರೆ. ಅದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು. ಈ ಪ್ರಕ್ರಿಯೆ ಪ್ರಾರಂಭ ಆಗಿದ್ದು ಅವ್ರು ಬರೋದಕ್ಕಿಂತ ಮುಂಚಿತವಾಗಿ ಪ್ರಾರಂಭ ಆಗಿದ್ದು. ಥ್ಯಾಂಕ್ ಯು.